Hi students. In the previous part we got that where we can develop the applications, how we can develop the applications. Now exact we are going to move towards the development. ಹೆಂಗೆ ಡೆವಲಪ್ ಆಗ್ತಾವೋ ಅನ್ನೋದ್ರ ಬಗ್ಗೆ ಮುಂದೆ ಮೂವ್ ಆಗ್ತಾ ಹೋಗ್ತೀವಿ. ಇಲ್ಲಿ ಮೂರು ಇಂಪಾರ್ಟೆಂಟ್ ಪಾರ್ಟ್ಸನ್ನು ಕಲಿತೀವಿ. ಒಂದು ಗೂಗಲ್ ಆ್ಯಪ್ ಇಂಜನ್ನು, ಇನ್ನೊಂದು salesforce.com, ಮತ್ತೊಂದು ಮೈಕ್ರೋಸಾಫ್ಟ್ ಅಜೂರ್. ಈ ಮೂರು ಪ್ಲ್ಯಾಟ್ಫಾರ್ಮ್ ಒಳಗಡೆ ಕೋಡನ್ನು ಹೆಂಗೆ ಡೆವಲಪ್ ಮಾಡ್ತಾರೆ ಅಂದರೆ ಕ್ಲೌಡ್ ಕಂಪ್ಯೂಟಿಂಗ್ ಸಲುವಾಗಿ ಒಂದು ಅಪ್ಲಿಕೇಶನನ್ನು ಪ್ರಿಪೇರ್ ಮಾಡಬೇಕಾಗದಂದಾಗ ಕ್ಲೌಡ್ ಒಳಗಡೆ ಹೆಂಗೆ ಪ್ರಿಪೇರ್ ಮಾಡ್ತಾರೆ ಅನ್ನೋದನ್ನು ಗೂಗಲ್ ಆ್ಯಪ್ ಇಂಜನ್ ಒಳಗೆ ಹೆಂಗೆ ಪ್ರಿಪೇರ್ ಮಾಡ್ತಾರೆ, salesforce.com ಒಳಗೆ ಹೆಂಗೆ ಪ್ರಿಪೇರ್ ಮಾಡ್ತಾರೆ, ಮೈಕ್ರೋಸಾಫ್ಟ್ ಅಜೂರ್ ಒಳಗೆ ಹೆಂಗೆ ಪ್ರಿಪೇರ್ ಮಾಡ್ತಾರೆ ಅನ್ನೋದನ್ನು ನೋಡಬೇಕಾಗತ್ತೆ ನಾವು. ಈಗ ಗೂಗಲ್ ಆ್ಯಪ್ ಇಂಜನ್ ಅಂತ ಬಂದಾಗ ಹಿಯರ್ ಇನ್ ದ ಗೂಗಲ್ ಆ್ಯಪ್ ಇಂಜನ್ ವಿ ಆರ್ ಗೋಯಿಂಗ್ ಟು ಯೂಸ್ ದ ಪೈಥಾನ್ ಫಾರ್ ದ ಡೆವಲಪ್ಮೆಂಟ್. ಯು ಆಲ್ ನೋ ದ ಪೈಥಾನ್, ಸೊ ವಿಲ್ ನಾಟ್ ಡಿಸ್ಕಸ್ ಅಬೌಟ್ ದಿಟ್ಸ್. ಇಲ್ಲಿ ಪೈಥಾನನ್ನು ಯೂಸ್ ಮಾಡಲಿಕ್ಕೆ ಪ್ರಯರ್ ಇದೆ. ಅಂದರೆ ಗೂಗಲ್ ಆ್ಯಪ್ ಇಂಜನ್ ಅಂತ ಬಂದಾಗ ನಾವಿಲ್ಲಿ ಆಲ್ಮೋಸ್ಟ್ ಆಲ್ ಯಾವ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತೀವಿ ಅಂತ ಅರ್ಥ. ಪೈಥಾನ್, ವಿ ಆರ್ ಗೋಯಿಂಗ್ ಟು ಯೂಸ್ ದ ಪೈಥಾನ್. ಸೊ ವಿಲ್ ಲುಕ್ ಆ್ಯಟ್ ಎನ್ವಿರಾನ್ಮೆಂಟ್ ಹೆಂಗಿರ್ಬೋದು, ಇಲ್ಲಿ ಎನ್ವಿರಾನ್ಮೆಂಟ್ ಹೆಂಗದ, ವಾತಾವರಣ ಅಂತ ಕರಿತೀವಿ, ಅಥವಾ ಒಂದು ಡೆವಲಪ್ ಮಾಡಲಿಕ್ಕೆ ಬೇಕಾದಂಥ ಟೂಲ್ಸು, ಆಮೇಲೆ ಲೈಬ್ರರೀಸ್, ಇವೆಲ್ಲವೂ ಹೆಂಗದಾವೆ ಇಲ್ಲಿ. ಎನ್ವಿರಾನ್ಮೆಂಟ್ ಅಂದರೆ ಅದೇ ಬರ್ತದೆ ಇಲ್ಲಿ. ಟೂಲ್ಸ್, ಲೈಬ್ರರೀಸ್, ಆಮೇಲೆ ಸಪೋರ್ಟಿವ್ ಫೈಲ್ಸ್, ಈ ಥರನೇ ಬರ್ತವೆ. ಸೊ ಇಲ್ಲಿ ಬಂದಾಗ ಫಸ್ಟ್ ನೀವೇನು ಮಾಡಬೇಕಾಗ್ತದೆ ಅಂತಂದ್ರೆ code.google.com// ದಟ್ ಈಸ್ API ಇಂಜನ್ downloads.html ಅಂತ ಹೋಗಬೇಕಾಗ್ತದೆ. ಸೊ ಇಲ್ಲಿ ಏನು ಮಾಡ್ತೀರಿ, ಡೌನ್ಲೋಡ್ ಕಿಟ್ಟನ್ನು ಡೌನ್ಲೋಡ್ ಮಾಡ್ಕೋತೀರಿ. ಗೂಗಲ್ ಆ್ಯಪ್ ಇಂಜಿದ್ದು ಕಿಟ್ ಏನು ಬರ್ತದೆ, ಡೆವಲಪ್ಮೆಂಟ್ ಕಿಟ್ ಏನು ಬರ್ತದೆ, ಅದನ್ನು ಡೌನ್ಲೋಡ್ ಮಾಡ್ಕೋತೀರಿ ಥ್ರೂ ದಿಸ್ ವೆಬ್ಸೈಟ್. ಇಲ್ಲಿ ಕೊಟ್ಟಂಥ ವೆಬ್ಸೈಟ್ದಿಂದ ಡೌನ್ಲೋಡ್ ಮಾಡ್ಕೋತೀವಿ, ಒಂದನೇ ಸ್ಟೆಪ್. ನೆಕ್ಸ್ಟ್ ಏನು ಮಾಡ್ತಂದ್ರೆ ದ SDK ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಿಟ್ ಏನಿರ್ತದೆ ಇನ್ಕ್ಲೂಡ್ಸ್ ಎ ವೆಬ್ ಸರ್ವರ್. ಅದರೊಳಗಡೆ ಒಂದು ವೆಬ್ ಸರ್ವರ್ ಇರ್ತದೆ. ನೆಕ್ಸ್ಟ್ ಆ್ಯಪ್ ಇಂಜಿನ್ ಎನ್ವಿರಾನ್ಮೆಂಟನ್ನು ಸೈಮ್ಯುಲೇಟ್ ಮಾಡ್ತದೆ. ಸೈಮ್ಯುಲೇಟ್ ಅಂತಂದ್ರೆ ಮುಂದುವರಿಸ್ಕೊಂಡು ಹೋಗ್ತದೆ ಅಂತ ಅರ್ಥ, ಅಥವಾ ನಿಮಗೆ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಈಸಿ ಮಾಡಿಕೊಡ್ತದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಇಟ್ ಆಲ್ಸೋ ಇನ್ಕ್ಲೂಡ್ಸ್, ಇನ್ನೊಂದು ಏನಿರ್ತದೆ ಅಂದರೆ ಲೋಕಲ್ ವರ್ಷನ್ ಆಫ್ ಡೇಟಾ ಸ್ಟೋರ್. ಡೇಟಾ ಸ್ಟೋರ್ ಮಾಡಲಿಕ್ಕೆ ಲೋಕಲ್ ವರ್ಷನ್ ಅನ್ನೋ ಒಂದು ಡೇಟಾ ಸ್ಟೋರ್ ಇರ್ತದೆ, ಗೂಗಲ್ ಅಕೌಂಟ್ಸ್ ಇರ್ತವೆ, ಆ್ಯಂಡ್ ದ URLs ತೊಗೊಂಡು ಬರ್ತಕ್ಕಂಥ ಒಂದು ಕೆಪಾಬಿಲಿಟಿ ಅದಕ್ಕೆ ಇರ್ತದೆ. URLs ಅಂದ್ರೆ ಸಮಥಿಂಗ್ ಅಡ್ರೆಸ್ಸಸ್, ಕೆಲವೊಂದು ಅಡ್ರೆಸ್ಸನ್ನು ತೊಗೊಂಡು ಬರ್ತಕ್ಕಂಥದ್ದು ಒಂದು ರಿಸೋರ್ಸ್ ಲ್ಯಾಂಗ್ವೇಜಸ್ ಏನಿದ್ರೆ ಅದ್ರ ಹತ್ರ ಅವೈಲೇಬಲ್ ಅದಾವೆ. ಸೊ ಒಂದು SDK ಇನ್ಕ್ಲೂಡ್ಸ್ ಏನಿರ್ತದೆ, ವೆಬ್ ಸರ್ವರ್ ಇರ್ತದೆ, ಆಮೇಲೆ ಡೇಟಾ ಸ್ಟೋರ್ ಇರ್ತದೆ, ಅದ್ರ ಹತ್ರ ಗೂಗಲ್ ಅಕೌಂಟ್ಸ್ ಇರ್ತಾವೆ, ಆ್ಯಂಡ್ URLs ತೊಗೊಂಡು ಬರ್ತಕ್ಕಂಥ ಒಂದು ಎಬಿಲಿಟಿ ಅದ್ರ ಹತ್ರ ಇರ್ತದೆ. ಆ್ಯಂಡ್ ಇನ್ನೊಂದು ಇರ್ತದೆ ಸೆಂಡ್ ಇಮೇಲ್ ಫ್ರಾಮ್ ಯುವರ್ ಕಂಪ್ಯೂಟರ್ ಯೂಸಿಂಗ್ ದ API ಇಂಜನ್ಸ್ APIs, ದಟ್ ಈಸ್ ಆ್ಯಪ್ ಇಂಜನ್ಸ್ APIs. ನೀವು ನಿಮ್ಮ ಕಂಪ್ಯೂಟರ್ದಿಂದ ಇನ್ನೊಂದು ಕಡೆ ಮೇಲ್ನೂ ಕೂಡ ಮಾಡ್ಬೋದು, ದಟ್ ಈಸ್ ಯೂಸಿಂಗ್ ದ ಆ್ಯಪ್ ಇಂಜನ್ APIs. ಆ APIಸನ್ನು ಯೂಸ್ ಮಾಡ್ಕೊಂಡು ನೀವೇನು ಮಾಡ್ಬೋದು, ನಿಮ್ಮ ಕಡೆಂತ್ರ ಒಂದಷ್ಟು ಡೇಟಾಸನ್ನು ಇಮೇಲ್ ಕೂಡ ನೀವು ಮಾಡ್ಕೋಬೋದು ಅಂತಲೂ ಹೇಳ್ತಾನೆ. ಆಫ್ಟರ್ ಡೌನ್ಲೋಡಿಂಗ್ SDK, ಈ SDK ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಿಟ್ಟನ್ನು ಡೌನ್ಲೋಡ್ ಮಾಡಿದ ಮೇಲೆ 2 ಕಮಾಂಡನ್ನು ಎಕ್ಸಿಕ್ಯೂಟ್ ಮಾಡಬೇಕಾಗ್ತದೆ ನೀವು. ವಿ ಆರ್ ಗೋಯಿಂಗ್ ಟು ಯೂಸ್ 2 ಕಮಾಂಡ್ಸ್. ಇದು ಇಂಪಾರ್ಟೆಂಟ್, ಕೇಳ್ತಾನೆ. dev/_ appserver.py. ಇದನ್ನು ಕಮಾಂಡ್ ಪ್ರಾಂಪ್ಟ್, ಬ್ಲ್ಯಾಕ್ ಕಲರ್ ಕಮಾಂಡ್ ಪ್ರಾಂಪ್ಟ್ ಇರ್ತದೆ. ನೀವು ಆಲ್ರೆಡಿ ಪೈಥಾನ್ ಒಳಗೆ ನೋಡಿದಂಗೆ ಐದರ್ ಇಟ್ ವಿಲ್ ಬಿ ಇನ್ ದ ಬ್ಲ್ಯಾಂಕ್, ದಟ್ ಈಸ್ ವೈಟ್ ಆರ್ ಬ್ಲ್ಯಾಕ್, ಎರಡರಾಗ ಒಂದರೊಳಗೆ ಅವೈಲೇಬಲ್ ಇರ್ತದೆ ನಿಮಗೆ. ಆ ಕಮಾಂಡ್ ಪ್ರಾಂಪ್ಟ್ ಮೇಲೆ ನೀವೇನು ಮಾಡ್ತೀರಿ ಅಂತಂದ್ರೆ dev ಅಂತ ಟೈಪ್ ಮಾಡಿಬಿಟ್ಟು .py ಅಂದ್ರೆ ಪೈಥಾನ್ ಫೈಲ್, ಇದು ಏನಿದು ಮಾಡ್ಯೂಲ್, ಆ ಮಾಡ್ಯೂಲನ್ನು ಇನ್ಸ್ಟಾಲ್ ಮಾಡ್ಕೋತೀರಿ. ಆ ಮಾಡ್ಯೂಲನ್ನು ಏನು ಮಾಡ್ತೀರಿ, ನೀವು ಇನ್ಸ್ಟಾಲ್ ಮಾಡ್ಕೋತೀರಿ. ನೆಕ್ಸ್ಟ್ ಇದು ಡೆವಲಪ್ಮೆಂಟ್ ವೆಬ್ ಸರ್ವರ್. ಇದು ನೀವು ಎಂಟರ್ ಹೊಡೆದ ತಕ್ಷಣ ಬರೋದು ಡೆವಲಪ್ಮೆಂಟ್ ವೆಬ್ ಸರ್ವರ್. ನಿಮಗೆ ಗೊತ್ತದ .py ಯೂಸ್ ಟು ಅಪ್ಲೋಡ್ ಯುವರ್ ಆ್ಯಪ್ ಟು ಆ್ಯಪ್ ಇಂಜನ್. ಈ .py ಏನು ಮಾಡ್ತದೆ ಅಂತಂದ್ರೆ ಪೈಥಾನ್ ಫೈಲ್ ಏನು ಮಾಡ್ತದೆ ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಆ್ಯಪ್ ಟು ಆ್ಯಪ್ ಇಂಜನ್, ನಿಮ್ಮ ಅಪ್ಲಿಕೇಶನನ್ನು ಆ್ಯಪಿಗೆ ಇನ್ಸ್ಟಾಲ್ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ಎಕ್ಸ್ಟೆನ್ಷನ್ ಅಂತ ಹೇಳ್ತಾನೆ. ಐ ಹೋಪ್ ಇಟ್ ಈಸ್ ಕ್ಲಿಯರ್. ನಾವು ಇಲ್ಲಿ ಅಪ್ಲಿಕೇಶನ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ದ ಆ್ಯಪ್, ವಿ ರೈಟ್ ಅ ಸಿಂಪಲ್ ಆ್ಯಪ್ ಟು ಡಿಸ್ಪ್ಲೇ ದ ಗ್ರೀಟಿಂಗ್ಸ್. ಇಲ್ಲೊಂದು ಆ್ಯಪನ್ನು ಡೆವಲಪ್ ಮಾಡೀವಿ ನಾವು. ಇದನ್ನು ಲಕ್ಷ ಕೊಟ್ಟು ಕೇಳ್ರಿ, ಒಂದು ಆ್ಯಪನ್ನು ಡೆವಲಪ್ ಮಾಡೀವಿ. ನಿಮ್ಗೆ ಕೇಳ್ತಾನೆ ರೈಟ್ ಎ ಅಪ್ಲಿಕೇಶನ್ ಆರ್ ಡೆವಲಪ್ ಎ ಅಪ್ಲಿಕೇಶನ್ ಬೈ ಅಪ್ಲೈಯಿಂಗ್ ಗೂಗಲ್ ಇಂಜನ್ ಅಂತ ಕೇಳ್ತಾನೆ. ಸೊ ಇಲ್ಲಿ
ಒಂದು ಗ್ರೀಟಿಂಗ್ಸ್ ಹಲೋ ಅಂತಲೇ ಇರ್ಬೋದು ಅಥವಾ ವೆಲ್ಕಮ್ ಅಂತಲೇ ಇರ್ಬೋದು, ಅದನ್ನು ಡಿಸ್ಪ್ಲೇ ಮಾಡ್ತಕ್ಕಂಥ ಒಂದು ಕೋಡನ್ನು ಬರೀಲಿಕ್ಕತ್ತೀವಿ. ಸೊ ಇಲ್ಲಿ ಏನಾಗ್ತದೆ ಅಂದರೆ ಫಸ್ಟ್ ಮೇಕ್ ಅ ಡೈರೆಕ್ಟ್ರಿ ನೇಮ್ಡ್ ಓಕೆ ದರ್ಬಾರ್ ಆ್ಯಪ್ ಅಂತದ. ಆಲ್ ದ ಫೈಲ್ಸ್ ಫಾರ್ ದಿಸ್ ಆ್ಯಪ್ ವಿಲ್ ಬಿ ಸ್ಟೋರ್ಡ್ ಇನ್ ದಿಸ್ ಡೈರೆಕ್ಟ್ರಿ. ಒಂದು ಡೈರೆಕ್ಟ್ರಿನ ಮಾಡ್ಕೊರಿ, ಆಮೇಲೆ ಅಲ್ಲಿ ನಿಮ್ಮದು ಫೈಲ್ಸ್ ಎಲ್ಲ ಸ್ಟೋರ್ ಮಾಡ್ಕೊರಿ ಅಂತ ಹೇಳ್ತಾನೆ. ಸೊ ಇನ್ಸೈಡ್ ದ್ಯಾಟ್ ಡೈರೆಕ್ಟ್ರಿ ಕ್ರಿಯೇಟ್ ಅ ಫೈಲ್ ನೇಮ್ಡ್ ಮತ್ತು ಅಗೇನ್ ದರ್ಬಾರ್ ಆ್ಯಪ್ ಡಾಟ್ ಪಿ ವೈ ಅಂತ ಅದ. ಸೊ ಅದನ್ನು ಆ್ಯಪ್ ಕ್ರಿಯೇಟ್ ಮಾಡ್ಕೊರಿ. ನಿಮ್ಗೆ ಯಾವ್ದು ಫೈಲ್ ನೇಮ್ ಬೇಕು ನೀವು ಕೊಡ್ಬೋದು. ಸೊ ಅಲ್ಲಿ ಅವ್ರಿಗೆ ಏನು ಬೇಕೋ ಅದನ್ನು ಕೊಟ್ಟಾರ. ಸೊ ಇಲ್ಲಿ ಪಿ ವೈ ಅಂತದ ಒಂದು ಅಪ್ಲಿಕೇಶನ್ ನೇಮನ್ನು ಕ್ರಿಯೇಟ್ ಮಾಡ್ಕೊರಿ. ಒಂದು ಡೈರೆಕ್ಟ್ರಿ ಒಳಗೆ ಒಂದು ಅಪ್ಲಿಕೇಶನ್, ಆ ಅಪ್ಲಿಕೇಶನ್ ಒಳಗಡೆ ದೆನ್ ಟೈಪ್ ಅ ಕೋಡ್ ಇನ್ಕ್ಲೂಡ್ ದ ಬಿಲೋ ಕೋಡ್. ಏನೇನು ಕೋಡ್ ಅದ ನೋಡ್ರಿ ಇಲ್ಲಿ. ಕಂಟೆಂಟ್ ಟೈಪ್ ಯಾವ ರೀತಿ ಕಂಟೆಂಟ್ ಹಾಕಾಕತ್ತೀರಿ, ಟೆಕ್ಸ್ಟ್ / ಪ್ಲೇನ್ ಟೆಕ್ಸ್ಟ್ ಅದ, ಬೇರೆ ಏನೂ ಇನ್ಕ್ಲೂಡ್ ಮಾಡಾಕತ್ತಿಲ್ಲ, ಇಮೇಜ್ ಇಲ್ಲ ಏನೂ ಇಲ್ಲ, ಓನ್ಲಿ ಟೆಕ್ಸ್ಟ್ ಅದ ಅಂತ ಹೇಳಾಕತ್ತೀರಿ. ಸೊ ಇದೇನು HTTP ಹೆಡರ್. ನೆಕ್ಸ್ಟ್ ಪ್ರಿಂಟ್ ಡಬಲ್ ಕೋಟ್ ಅಂದ್ರೆ ಬ್ಲ್ಯಾಂಕ್ ಪ್ರಿಂಟ್ ಆಗ್ತದೆ. ನೀವೆಲ್ಲ ಕಲ್ತೀರಿ, ಇದೊಂದು ಪೈಥಾನ್ ಒಳಗೆ ಕಲಿಸಿದ್ದದ ರೀ. ಪ್ರಿಂಟ್ ಡಬಲ್ ಕೋಟ್ ಇದು ಪೈಥಾನ್ ಕೋಡ್, ಲಕ್ಷ ಇರಲಿ. ನೆಕ್ಸ್ಟ್ ಪ್ರಿಂಟ್ ವೆಲ್ಕಮ್ ಟು ಅವರ್ ಕಾಲೇಜ್, ಇದು ಮೆಸೇಜ್. ಈ 3 ಲೈನದ ಕೋಡನ್ನು ನೀವು ಗೂಗಲ್ ಇಂಜಿನ್ ಒಳಗೆ ಹಾಕಿದ್ರಿ ಅಂತಂದ್ರೆ ಒಂದು ಸಿಂಪಲ್ ಗ್ರೀಟಿಂಗ್ಸ್ ನಿಮಗೆ ಡಿಸ್ಪ್ಲೇ ಆಗ್ತದೆ. ನೆಕ್ಸ್ಟ್ ಇದು ಆ್ಯಪದ್ದು ಬರೆಯೋದಾಯ್ತು, ಲೈನ್ಸ್ ಆಫ್ ಕೋಡ್ಸನ್ನು ಬರೆಯೋದಾಯ್ತು. ನೆಕ್ಸ್ಟ್ ಕಾನ್ಫಿಗರೇಷನ್ ಹೆಂಗೆ ಮಾಡ್ತೀರಿ, ಮಾಡ್ಕೋತ ಹೋಗ್ತೀರಿ. ಇಲ್ಲಿ ಅಪ್ಲಿಕೇಶನ್ ನಮ್ಮದು ಡೈರೆಕ್ಟ್ರಿ ಏನಿತ್ತು, ಅಪ್ಲಿಕೇಶನ್ ನೇಮ್ ಏನಿತ್ತು, ದರ್ಬಾರ್ ಆ್ಯಪ್ ಅಂತಿತ್ತು. ಸೊ ನೆಕ್ಸ್ಟ್ ಐಡೆಂಟಿಫೈಯರ್ ವರ್ಷನ್ 1 ಅಂತ ಬರ್ತದೆ. ರನ್ ಟೈಮ್ ಪೈಥಾನ್ ಅದ. API ವರ್ಷನ್ 1 ವರ್ಷನ್ ಬರ್ತವೆ 1 2 3 4 ಅಲ್ಲಿ ಯಾವ ವರ್ಷನ್ ಇರ್ತದೋ ಆ ವರ್ಷನನ್ನು ನೀವು ಹಾಕಬೇಕು. ಸೊ ಇಲ್ಲಿ ಇವರೆಲ್ಲನ ಹಾಕೋದಾಗ್ತದೆ. ಸೊ .* ಎಲ್ಲವನ್ನೂ ತೊಗೊಂಡು ಬಾ ಅಂತ ಹೇಳ್ತೀವಿ. ಅಂದ್ರೆ ಆ ಡೈರೆಕ್ಟ್ರಿ ಒಳಗಡೆ ಇರ್ತಕ್ಕಂಥ ಎಲ್ಲವನ್ನೂ ತೊಗೊಂಡು ಬಾ ಅಂತ ಹೇಳ್ತೀವಿ. ಯಾವ ಡೈರೆಕ್ಟ್ರಿ, ದರ್ಬಾರ್ ಆ್ಯಪ್ ಅನ್ನೋ ಡೈರೆಕ್ಟ್ರಿ ಒಳಗೆ ಎಷ್ಟು ಫೈಲ್ಸ್ ಅದಾವೆ ಅಷ್ಟು ಫೈಲ್ಸನ್ನು ತೊಗೊಂಡು ಬಾ ಅಂತ ಹೇಳ್ತೀವಿ. ದಟ್ ಈಸ್ /.* ಓಕೆ, ಯಾವ್ದು ನಿಮಗೆ ಬೇಕೋ ಅದನ್ನು ಸ್ಕ್ರಿಪ್ಟನ್ನು ಮ್ಯಾಚ್ ಮಾಡ್ಕೋತೀರಿ. ಓಕೆ, ಈ ರೀತಿಯಾಗಿ ಕಾನ್ಫಿಗರೇಷನ್ ಮಾಡ್ತೀರಿ. ಈ 4 ಲೈನ್ ಒಳಗೆ ನೀವೇನು ಮಾಡ್ತೀರಿ, ಕಾನ್ಫಿಗರೇಷನ್ ಮಾಡ್ಕೋತಾ ಹೋಗ್ತೀರಿ. ನೆಕ್ಸ್ಟ್ ಬರ್ದಂಥ ಸ್ಕ್ರಿಪ್ಟನ್ನು ಟೆಸ್ಟ್ ಹೆಂಗೆ ಮಾಡ್ತೀರಿ. ಈಗೆಲ್ಲ ಬರೀತು, ಬರ್ದ್ವಿ, ಕಾನ್ಫಿಗರೇಷನ್ ಆಯಿತು, ಈಗ ಟೆಸ್ಟ್ ಮಾಡಬೇಕಲ್ಲ. ಸ್ಕ್ರಿಪ್ಟ್ ಟೆಸ್ಟಿಂಗ್ ಹೆಂಗೆ ಮಾಡ್ತೀರಿ. Now let us look. Now you can test the API, that is app, with the web server included with the API engine SDK. ನೀವು ಆ ಅಪ್ಲಿಕೇಶನನ್ನು, ನೀವು ಬರೆದಂಥ ಸ್ಕ್ರಿಪ್ಟನ್ನು ನೀವೆಲ್ಲಿ ಟೆಸ್ಟ್ ಮಾಡ್ಬೋದು ಅಂದರೆ ಆ್ಯಪ್ ಇಂಜಿನ್ SDK ಒಳಗಡೆ ಒಂದು ವೆಬ್ ಸರ್ವರ್ ಯಾವುದು ಇನ್ಕ್ಲೂಡ್ ಮಾಡಿರ್ತದೆ, SDKನ ಇನ್ಕ್ಲೂಡ್ ಮಾಡಿರ್ತದೆ, ಅದ್ರಾಗ ಹೋಗಿ ಸ್ಟಾರ್ಟ್ ದ ವೆಬ್ ಸರ್ವರ್ನ ಸ್ಟಾರ್ಟ್ ಮಾಡ್ತೀರಿ. ಯಾವುದು SDK ಇನ್ಕ್ಲೂಡ್ ಮಾಡ್ಯದ ಅದನ್ನು ಸ್ಟಾರ್ಟ್ ಮಾಡ್ತೀರಿ. ವಿತ್ ದ ಫಾಲೋಯಿಂಗ್ ಕಮಾಂಡ್, ಒಂದು ಕಮಾಂಡ್ ಅದ, ಆ ಕಮಾಂಡನ್ನು ಎಕ್ಸಿಕ್ಯೂಟ್ ಮಾಡ್ತೀರಿ. ದಟ್ ಈಸ್ ಗೂಗಲ್ ಆ್ಯಪ್ ಇಂಜಿನ್ /div app server.py ಡೈರೆಕ್ಟ್ರಿ ನೇಮ್ ದರ್ಬಾರಸ್ ಆ್ಯಪ್ ಅಂತದ, ಅದನ್ನು ಡೈರೆಕ್ಟ್ರಿ ನೇಮ್ ಕೊಡ್ತೀರಿ. ನೌ ದ್ಯಾಟ್ ವೆಬ್ ಸರ್ವರ್ ಈಸ್ ರನ್ನಿಂಗ್, ಇಟ್ ಇಸ್ ಲಿಸ್ನಿಂಗ್ ಫಾರ್ ರಿಕ್ವೆಸ್ಟ್ ಆನ್ ಪೋರ್ಟ್ 8080 ಪೋರ್ಟ್ ನಂಬರನ್ನು ಲಿಸ್ನಿಂಗ್ ಅಂತಂದ್ರೆ ಅದು ಪೋರ್ಟ್ ನಂಬರ್ 8080 ತೊಗೊಂಡಿರ್ತದೆ. ಅಲ್ಲೇನಾಗ್ತದೆ, ಟೆಸ್ಟ್ ಆಗ್ತದೆ. ಮೇಕ್ ಎ ಚೇಂಜ್ ಟು ಯುವರ್ ಹಿಯರ್ಸ್ johnny.py ಫೈಲ್ ಆ್ಯಂಡ್ ರೀಲೋಡ್ ಪೇಜ್ ಬೈ ಎಂಟ್ರಿಂಗ್ ದ, ಅಂದ್ರೆ ಹಿಯರ್ಸ್ johnny.py ಅನ್ನೋ ಒಂದು ಫೈಲ್ ಒಳಗಡೆ ಒಂದು ಎರರ್ ಇರ್ತದೆ. ಅದನ್ನು ಏನು ಮಾಡಿರಿ, ಚೇಂಜ್ ಮಾಡಿ ಮತ್ತೆ ಹೊಳ್ಳಿದಕ್ಕೆ ಟೆಸ್ಟ್ ಮಾಡಿರಿ ಅಂತ ಹೇಳ್ತಾನೆ ನಾವು. ಓಕೆ, ಸೊ ಈ ರೀತಿ ಒಂದು ಎರರ್ ಬಂತು ಅಂದರೆ ಈ ರೀತಿ ಮೆಸೇಜ್ ಡಿಸ್ಪ್ಲೇ ಆಗ್ತದೆ ನಿಮಗೆ ಟೆಸ್ಟ್ ಮಾಡೋ ಮುಂದಾಗ. ನೆಕ್ಸ್ಟ್ ಅಪ್ಲೋಡ್ ಮಾಡೋದು. ನಿಮ್ಮ ಆ್ಯಪ್ ಎಲ್ಲ ಕ್ಲಿಯರ್ ಆಯಿತಾ, ಡೆವಲಪ್ಮೆಂಟ್ ಆಗೋಣ, ಲೋಡಿಂಗ್ ಆಗೋಣ, ಟೆಸ್ಟ್ ಆಗೋಣ. ಈಗ ಅಪ್ಲೋಡ್ ಮಾಡಬೇಕು. ಹೆಂಗೆ ಅಪ್ಲೋಡ್ ಮಾಡ್ತೀರಿ, ಸಿಂಪಲ್ ವೇ ಅದ. ಆಫ್ಟರ್ ಕ್ರಿಯೇಟಿಂಗ್ ಆ್ಯಂಡ್ ಮ್ಯಾನೇಜಿಂಗ್ ಯುವರ್ ಆ್ಯಪ್, ರಿಜಿಸ್ಟ್ರಿಂಗ್ ಇಟ್ಟು ಆ್ಯಪನ್ನು ಡೆವಲಪ್ ಮಾಡಿದ್ರಿ, ಆಮೇಲೆ ಅದನ್ನು ಹಾಸ್ಟ್ ಮಾಡಬೇಕು. ಈಗ ಹಾಸ್ಟ್ ಮಾಡಬೇಕಾದ್ರೆ ರಿಜಿಸ್ಟರ್ ಮಾಡಬೇಕು ಗೂಗಲಿಗೆ. ಸೊ ದ ನೆಕ್ಸ್ಟ್ ಸ್ಟೆಪ್ ಈಸ್ ಟು ಅಪ್ಲೋಡ್ ದ ಅಪ್ಲಿಕೇಶನ್ ಯೂಸಿಂಗ್ ಅ ಕಮಾಂಡ್ ಲೈನ್ ಟೂಲ್ ಇನ್ಕ್ಲೂಡೆಡ್ ಇನ್ ದ SDK ಕಾಲ್ಡ್, ಇಲ್ಲಿ ನೋಡ್ರಿ, appcfg.py ಅನ್ನೋ ಕಮಾಂಡ್ ಲೈನ್ ಮುಖಾಂತರ ನೀವು ನಿಮ್ಮ ಆ್ಯಪನ್ನು ಹಾಸ್ಟ್ ಮಾಡ್ಬೋದು, ಅಂದರೆ ರಿಜಿಸ್ಟರ್ ಮಾಡ್ಬೋದು. ಯಾರ್ದ್ರ ಜೊತೆ, ಗೂಗಲ್ ಜೊತೆ. ಇದನ್ನು ಲಕ್ಷ ಇಟ್ಕೊಂಬಿಡ್ರಿ. ಯಾವುದು, appcfg
.py ಈ ಫೈಲ್ ನಿಮಗೆ ರಿಜಿಸ್ಟರ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಈ ಕಮಾಂಡ್ ನಿಮಗೆ ರಿಜಿಸ್ಟರ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ರಿಜಿಸ್ಟ್ರೇಷನ್ ಹೆಂಗೆ ಮಾಡ್ಬೇಕು ಸರ್? ಇಲ್ಲದ ನೋಡ್ರಿ. ಆಫ್ಟರ್ ಕ್ರಿಯೇಟೆಡ್ ಯುವರ್ ಆ್ಯಪ್ ಯೂಸಿಂಗ್ ದ ಅಡ್ಮಿನಿಸ್ಟ್ರೇಟಿವ್ ಕನ್ಸೋಲನ್ನು ಯೂಸ್ ಮಾಡ್ಕೊಂಡು ಏನು ಕ್ರಿಯೇಟ್ ಮಾಡ್ತೀರಿ ನಿಮ್ಮ ಆ್ಯಪನ್ನು. ದ ನೆಕ್ಸ್ಟ್ ಸ್ಟೆಪ್ ಅದಾದಮೇಲೆ ಇಷ್ಟು ರಿಜಿಸ್ಟರ್ ದ ಅಪ್ಲಿಕೇಶನ್ ಐ ಡಿ ಫಾರ್ ಯುವರ್ ಅಪ್ಲಿಕೇಶನ್. ನಿಮ್ಮ ಅಪ್ಲಿಕೇಶನ್ಗೆ ರಿಜಿಸ್ಟರ್ ಐ ಡಿಯನ್ನು ಕ್ರಿಯೇಟ್ ಮಾಡ್ಕೋಬೇಕು. ಯೂಸ್ ದ ಅಡ್ಮಿನಿಸ್ಟ್ರೇಟಿವ್ ಕನ್ಸೋಲ್ ಟು ರಿಜಿಸ್ಟ್ರೇಟ್. ಸೊ ನಿಮ್ಮ ಕನ್ಸೋಲ್ ಕಮಾಂಡ್ ಏನಿರ್ತದೆ ಅದನ್ನು ಯೂಸ್ ಮಾಡಿಕೊಂಡು, ಕನ್ಸೋಲ್ ಅಂತಂದ್ರೆ ಬ್ಲ್ಯಾಕ್ ಸ್ಕ್ರೀನ್ ಅಥವಾ ವೈಟ್ ಸ್ಕ್ರೀನ್ ಏನಿರ್ತದಲ್ಲ ಅದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಆ್ಯಪನ್ನು ರಿಜಿಸ್ಟರ್ ಮಾಡಬೇಕು. ಏನನ್ನು ಟೈಪ್ ಮಾಡಬೇಕಲ್ಲೇ ಕನ್ಸೋಲ್ ಒಳಗಡೆ ಆ್ಯಪ್ ಇಂಜನ್ google.com/ ಅಂತ ಏನಿರ್ತದೆ ಅದನ್ನು ಟೈಪ್ ಮಾಡ್ಕೋಬೇಕು. ಟೈಪ್ ಮಾಡ್ಕೊಂಬಿಟ್ಟು ನೀವು ಒನ್ಸ್ ದ ರಿಜಿಸ್ಟ್ರೇಷನ್ ಇಸ್ ಸಕ್ಸಸ್ಫುಲ್, ಅದಾದಮೇಲೆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಯಿತು ಅಂತಂದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಅಂತ ಬರ್ತದೆ. ದೆನ್ ಸ್ಟಾರ್ಟ್ ಮ್ಯಾನೇಜಿಂಗ್ ಯುವರ್ ಆ್ಯಪ್ ಆನ್ ದ ಗೂಗಲ್ ಕ್ಲೌಡ್. ಅಂದ್ರೆ ನಿಮ್ಮ ರಿಜಿಸ್ಟ್ರೇಷನ್ ಆಯಿತು ಅಂತ ಅರ್ಥ. ಅದನ್ನು ನೀವು ಕ್ಲೌಡ್ ಒಳಗೆ ಹ್ಯಾಂಡಲ್ ಮಾಡಬೇಕು. ನೆಕ್ಸ್ಟ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಯಿತು ಅಂತಂದ್ರೆ ಯು ಕ್ಯಾನ್ ಆಕ್ಸೆಸ್ ಅಪ್ಲಿಕೇಶನ್ ಬೈ ಗೋಯಿಂಗ್ ಇಲ್ಲಿ ಕೊಟ್ಟ ನೋಡ್ರಿ application ID .appspot.com ಮೀನ್ಸ್ ನಿಮ್ಮ ಅಪ್ಲಿಕೇಶನ್ ಐ ಡಿಯನ್ನು ಟೈಪ್ ಮಾಡಬೇಕು. ಇಲ್ಲಿ ದರ್ಬಾರ್ ಆ್ಯಪ್ ಅಂತದಲ್ಲ ಅದನ್ನು ಟೈಪ್ ಮಾಡಬೇಕು. ಟೈಪ್ ಮಾಡಿ ನೀವೇನು ಬೇಕಾದ್ರು ಕೊಡ್ಬೋದು, ನಿಮ್ಮ ಹೆಸರು ಕೊಡ್ಬೋದು. ಇಲ್ಲಿ ragu.appspot.com ಅಂತಲೂ ನೀವು ಕೊಡಬಹುದು. ಅರ್ಥ ಆಗ್ತದೆ? ನೀವೇನು ಕೊಟ್ಟಿರ್ತೀರೋ ಅದನ್ನ ಕೊಟ್ಟು ನೀವು ಎಂಟರ್ ಮಾಡ್ಕೊಂಡ್ರಿ ಅಂದರೆ ನಿಮ್ಮದು ಆ್ಯಪ್ ಇಂಜಿನ್ ಒಳಗಡೆ ನಿಮ್ಮ ಕೋಡ್ ಡೆವಲಪ್ ಆಯಿತು. ದಿಸ್ ಕಂಪ್ಲೀಟ್ಸ್ ದ ಗೂಗಲ್ ಆ್ಯಪ್ ಇಂಜಿನ್. ಇದೇನಾಯಿತು ಅಂದರೆ ಗೂಗಲ್ ಆ್ಯಪ್ ಇಂಜಿನ್ ಕಂಪ್ಲೀಟ್ ಆಯಿತು. ಇನ್ನು 2 ಪಾರ್ಟ್ ಕಂಪ್ಲೀಟ್ ಆದರೆ ನಮ್ಮದು ಯೂನಿಟ್ ಮುಗೀತು. ಅರ್ಥ ಆಯ್ತಾ?